ಪ್ರಿಯಾಂಕಾ ಖರ್ಗೆ ಇತ್ತೀಚೆಗೆ ನಮ್ಮ ಪಕ್ಷದ ನೇತಾರರಾಗಿರುವಂತಹ ಜಗದೀಶ್ ಶೆಟ್ಟರ್ ಅವರನ್ನ ಟೀಕೆಯನ್ನು ಮಾಡ್ತಾ ಆರ್ಎಸ್ಎಸ್ ಈ ದೇಶಕ್ಕೆ ಕೊಟ್ಟಿರುವಂತಹ 10 ಕೊಡುಗೆಗಳನ್ನು ದಯವಿಟ್ಟು ಹೇಳಿ ಅಂತ ಕೇಳಿದ್ರು. ಪ್ರಿಯಾಂಕಾ ಖರ್ಗೆ ಹೇಳಿ ಕೇಳಿ ಸ್ಕೂಲು ಕಾಲೇಜು ಅದ್ರ ಪ್ರಾರಂಭಿಕ ಹಂತದ ದಾಟಿದವರಲ್ಲ. ಅದಕ್ಕೋಸ್ಕರ ಅವರಿಗೆ ಆ ಪ್ರಶ್ನೆಯನ್ನು ಇಟ್ಕೊಂಡೆ ಇವತ್ತಿನ ಅವರ ಆರ್ಎಸ್ಎಸ್ ನ ಗಾಳಿನೂ ಕೂಡ ತಾಗಬಾರದು ಅಂತ ಹೇಳ್ತಾರಲ್ಲ, ಅದಕ್ಕೆ ಉತ್ತರವನ್ನು ಕೊಡ್ತೀನಿ. ಪ್ರಿಯಾಂಕಾ ಖರ್ಗೆ ಅವರೇ, ಆರ್ಎಸ್ಎಸ್ ಪ್ರಾರಂಭ ಆಗಿದ್ದು 1925ರಲ್ಲಿ. ಅದು ಒಂದು ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್. ಅದು ಸಮಾಜ ಕಾರ್ಯವನ್ನು ಮಾಡುವಂತಹ, ಮನಸ್ಸುಗಳನ್ನು ಪರಿವರ್ತನೆಯನ್ನು ಮಾಡುವಂತಹ, ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂತಹ ಆರ್ಗನೈಸೇಷನ್. ಅದೇ ಒಂದು ಉದ್ದೇಶವನ್ನು ಇಟ್ಕೊಂಡು NS ಹರ್ಡಿಕರ್ ಅವರು ಹಿಂದೂಸ್ತಾನ್ ಸೇವಾದಳ ಅಂತ ಪ್ರಾರಂಭವನ್ನು ಮಾಡಿದ್ರು. ಕೊನೆಗೆ ಅದನ್ನ ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಂಡು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅದರ ಕೆಳಗಡೆ ತಂದು ಅದನ್ನ ಕಾಂಗ್ರೆಸ್ ಸೇವಾದಳ ಅಂತ ಹೇಳ್ಬಿಟ್ಟು 1930-31ರಲ್ಲಿ ಅದಕ್ಕೆ ಮರುನಾಮಕರಣವನ್ನು ಮಾಡ್ತಾರೆ. ಅದರ ಉದ್ದೇಶನೂ ಕೂಡ ಇದೇ ಆಗಿತ್ತು. ಅದರ ಮೊದಲನೇ ಅಧ್ಯಕ್ಷರು ಯಾರು ಹೇಳಿ? ಜವಾಹರ್ಲಾಲ್ ನೆಹರು ಅವರು. ಈ ಕಾಂಗ್ರೆಸ್ ಸೇವಾದಳ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವೆರಡನ್ನೂ ಕೂಡ ಕಂಪೇರ್ ಮಾಡಿ ನೋಡೋಣ. ಪ್ರಿಯಾಂಕಾ ಖರ್ಗೆ ಅವರೇ, 10 ಕೊಡುಗೆಯನ್ನು ಕೇಳಿದ್ರಲ್ಲ, ವ್ಯಕ್ತಿತ್ವ ನಿರ್ಮಾಣ, ರಾಷ್ಟ್ರ ನಿರ್ಮಾಣ, ಸಾಮಾಜಿಕ ಬದಲಾವಣೆ ತರುವಂತ ಉದ್ದೇಶವನ್ನು ಇಟ್ಕೊಂಡಿರುವಂತ ಆರ್ಎಸ್ಎಸ್ ಈ ದೇಶಕ್ಕೆ ಏನೇನು ಕೊಟ್ಟಿದೆ ಅಂತ ಯೋಚನೆ ಅಂತ ಮಾಡ್ತಾ ಬಂದ್ರೆ, ಇವತ್ತು ಬಿಜೆಪಿ ಅನ್ನೋದು ಆರ್ಎಸ್ಎಸ್ ನ ಹೊಕ್ಕುಳ ಬಳ್ಳಿ. ಅದೇ ರೀತಿ ನಿಮ್ಮ ಸೇವಾದಳ, ಕಾಂಗ್ರೆಸ್ ಎರಡನ್ನೂ ಕೂಡ ಒಟ್ಟಿಗೆ ಸೇರಿಸಿಕೊಂಡು ಅದರ ಕೊಡುಗೆಯನ್ನು ನೋಡೋಣ. ಶ್ಯಾಮಪ್ರಸಾದ್ ಮುಖರ್ಜಿ ಅವರಂತಹ, ದೀನ್ ದಯಾಳ್ ಉಪಾಧ್ಯಾಯ ಅವರಂತಹ ವ್ಯಕ್ತಿಗಳನ್ನ ಕೊಟ್ಟಿರುವಂತದ್ದು ಮಾತ್ರ ಅಲ್ಲ, ಆರ್ಎಸ್ಎಸ್ ನ ಹೊಕ್ಕುಳ ಬಳ್ಳಿಯಾಗಿರುವಂತಹ ಬಿಜೆಪಿಯ ನಾಯಕರಾಗಿ ಬಂದು ಈ ದೇಶವನ್ನ ಆಳಿದಂತಹ, ಸೇವೆಯನ್ನು ಮಾಡಿದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರ್ಬೋದು, ಆಡ್ವಾಣಿ ಅವರು ಇರ್ಬೋದು, ಈಗಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಇರ್ಬೋದು, ಇವರ ಸಾಧನೆಗಳು ಕೂಡ ಆರ್ಎಸ್ಎಸ್ ನ ಅಕೌಂಟ್ಗೆ ಹೋಗಬೇಕು. ಯಾಕೆಂದ್ರೆ ಆ ವ್ಯಕ್ತಿಗಳನ್ನ ನಿರ್ಮಾಣ ಮಾಡಿದ್ದ ಆರ್ಎಸ್ಎಸ್. ಇವತ್ತು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇರ್ಬೋದು, ನ್ಯೂಕ್ಲಿಯರ್ ಟೆಸ್ಟ್ ನ ಮಾಡಿದ್ದಿರಬಹುದು, ಮೊಬೈಲ್ ಕ್ರಾಂತಿಯನ್ನು ತಂದಿದ್ದಿರಬಹುದು, ಇವತ್ತು ಗೋಲ್ಡನ್ ಕ್ವಾಡ್ರಿಲಾಟರ್ ಅಥವಾ ಸುವರ್ಣ ಚತುಷ್ಪಥ ಹೆದ್ದಾರಿಯನ್ನು ಮಾಡಿದ್ದಿರಬಹುದು, ನಮ್ಮ ಜನಕ್ಕೆ 3 ಹೊತ್ತು ಅನ್ನ ಕೊಡುವಂತ ಅಂತ್ಯೋದಯ ಅನ್ನ ಯೋಜನೆಯನ್ನ 2000ರಲ್ಲಿ ಪ್ರಾರಂಭ ಮಾಡಿ. ನಿಮ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಲ್ಲ, ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ವಿಶ್ವಸಂಸ್ಥೆ ಹಾಕಿಕೊಟ್ಟಂತಹ ಗುರಿ ಉದ್ದೇಶಗಳನ್ನು ಇಟ್ಕೊಂಡು ಅಂತ್ಯೋದಯ ಅನ್ನ ಯೋಜನೆಯನ್ನ ಪ್ರಾರಂಭ ಮಾಡಿ ಉಚಿತವಾಗಿ ಅಕ್ಕಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ ಅಟಲ್ ಬಿಹಾರಿ ವಾಜಪೇಯಿ. ಆ ಯೋಜನೆಯನ್ನು ಇಟ್ಕೊಳ್ಳಿ. ಇದನ್ನೆಲ್ಲ ಮಾಡಿದ ಅಟಲ್ ಬಿಹಾರಿ ವಾಜಪೇಯಿ ಅವರು. ಆ ಮಾಡಿದ ಅಂತಹ ವ್ಯಕ್ತಿಯನ್ನು, ಇಷ್ಟು ಸಮಾಜದ ಸೇವೆಯನ್ನು, ಕಟ್ಟಕಡೆಯ ವ್ಯಕ್ತಿಯ ಸೇವೆಯನ್ನು ಮಾಡುವಂತಹ ವ್ಯಕ್ತಿಯನ್ನು ನಿರ್ಮಾಣ ಮಾಡಿದ್ಯಾರು? ಆರ್ಎಸ್ಎಸ್. ಈಗಿರುವ ನರೇಂದ್ರ ಮೋದಿ ಅವರನ್ನು ತಗೊಳ್ಳಿ, ಅವರ ಕೊಡುಗೆಯನ್ನು ನಾನು ಇಲ್ಲಿ ಪಟ್ಟಿ ಮಾಡಕ್ ಹೋಗಲ್ಲ. ಅವ್ರು ಏನೇನು ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ, ಆದ್ರ ಶ್ರೇಯಸ್ಸು ಕೂಡ ನರೇಂದ್ರ ಮೋದಿ ಅವರಂತಹ ಸಾಮಾನ್ಯ ಹಿನ್ನೆಲೆಯಿಂದ ಬಂದಂತ ವ್ಯಕ್ತಿಗೆ ಸಂಸ್ಕಾರವನ್ನು ಕೊಟ್ಟು, ಜ್ಞಾನವನ್ನು ಕೊಟ್ಟು, ಜನರ ಬಗ್ಗೆ ಅಂತಃಕರಣವನ್ನು ಬೆಳೆಸಿ ಇವತ್ತಿಷ್ಟೆಲ್ಲ ಒಳ್ಳೆ ಕೆಲಸ ಮಾಡಕ್ ಹೋಗಿದಾರಲ್ಲ, ಮಾಡ್ತಾ ಇದ್ದಾರಲ್ಲ, ಇದು ಕೂಡ ಆರ್ಎಸ್ಎಸ್ ನ ಅಕೌಂಟಿಗೆ ಸೇರ್ಬೇಕಾದ್ದು. ಇನ್ನೇನಾದ್ರು ಬೇಕಾ ನಿಮಗೆ ಆರ್ಎಸ್ಎಸ್ ನ ಕೊಡುಗೆ ಏನು ಅನ್ನೋ ತಿಳಿದಕ್ಕೆ? ಇದನ್ನೇ 1962ರಲ್ಲಿ ಚೀನಾ ಯುದ್ಧದ ನಂತರ ನಿಮ್ಮ ನೆಹರು ಆರ್ಎಸ್ಎಸ್ ಬಗ್ಗೆ ಏನ್ ಹೇಳಿದ್ರು ಅದನ್ನು ದಯವಿಟ್ಟು ಓದ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಆರ್ಎಸ್ಎಸ್ ಕೊಡುಗೆ. ಆದರೆ ಕಾಂಗ್ರೆಸ್ ಸೇವಾದಳದ ಕೊಡುಗೆ ಏನಿದೆ ದಯವಿಟ್ಟು ಹೇಳಿ ಸರ್. ಕಾಂಗ್ರೆಸ್ ಸೇವಾದಳದ ಮೊದಲನೇ ಅಧ್ಯಕ್ಷರಾಗಿದ್ದಲ್ಲ ನೆಹರು ಅವ್ರ ಕೊಡುಗೆ ಏನಿದೆ ಸರ್? ನೆಹರು ಅವರು IIT ತಂದ್ರು, ಏಮ್ಸ್ ತಂದ್ರು, ಇನ್ನೆಲ್ಲ ಹೇಳ್ತೀರಿ ನೀವು. ಆದ್ರೆ ಅವರು ದೇಶಕ್ಕೆ ಮಾಡಿದಂತಹ ನಷ್ಟ, ಡ್ಯಾಮೇಜ್ ಏನಿದೆಯಲ್ಲ, ಅವರ ಕೊಡುಗೆಗಳಿಗಿಂತ ಜಾಸ್ತಿ ತೂಗುತ್ತೆ. ಹಾಗಾಗಿ ನೆಹರುವರ ಕೊಡುಗೆಗಳು ಒಂದಷ್ಟು ಇದ್ರೂ ಕೂಡ ಅವರಿಂದ ದೇಶಕ್ಕಾದ ಡ್ಯಾಮೇಜ್ ಏನಿದೆಯಲ್ಲ, ಅದರಿಂದಾಗಿ ಜನ ಅವರಿಗೆ ಶ್ರೇಯಸ್ಸನ್ನ ಕೊಡಲ್ಲ. ಅದನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಕಾಂಗ್ರೆಸ್ ಸೇವಾದಳದ ಕೊಡುಗೆ ಮತ್ತು ಆರ್ಎಸ್ಎಸ್ ನ ಕೊಡುಗೆಯನ್ನು ನೀವು ತುಲನೆಯನ್ನು ಮಾಡಿದ್ರೆ ನಿಮಗೆ ಅರ್ಥವಾಗುತ್ತೆ. ನಿಮಗಿಂತ ಕನಿಷ್ಠ ಜ್ಞಾನನೂ ಇಲ್ದಲೆ ಪದೇ ಪದೇ ಏನೇನೋ ಕೇಳ್ತಾ ಇರ್ತೀರಿ. ಆರ್ಎಸ್ಎಸ್ ನ ಏನು ಗಾಳಿ ತಾಗಬಾರ್ದಂತೆ ಅಲ್ಲಿ ಕಲಬುರಗಿನಲ್ಲಿ ಹೋಗಿ, ಚಿತ್ತಾಪುರಕ್ಕೆ ಹೋಗಿ
ಅಲ್ಲಿ ಗುರುಮಿಟ್ಕಲ್ಲು ಅಲ್ಲಿಗೆ ಹೋಗಿ ಪರಿಸ್ಥಿತಿ ಏನಿದೆ ಅಂತ ನೋಡಿ. ನಾನು ನಿಮಗೆ ಹೇಳ್ತೀನಿ, ಪ್ರಿಯಾಂಕಾ ಖರ್ಗೆ ಅವರೇ, ನಾವು ಮೈಸೂರು ಮಹಾರಾಜರನ್ನ ಯಾಕೆ ಪ್ರೀತಿ ಮಾಡ್ತೀವಿ, ನಾವು ಯಾಕೆ ಗೌರವ ಕೊಡ್ತೀವಿ? ಮೈಸೂರು ಮಹಾರಾಜರು ಇವತ್ತಿಲ್ಲ, ಅವ್ರ ಕುಟುಂಬ ಆಳ್ವಿಕೆಯಲ್ಲಿ ಇಲ್ಲ. ಆದರೆ ಇವತ್ತು ಕೂಡ ಮೈಸೂರು ಮಹಾರಾಜರು ನಾವು ಪ್ರತಿನಿತ್ಯ ನೆನಪು ಮಾಡಿಕೊಳ್ಳುವಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದು ಕನ್ನಂಬಾಡಿ ಕಟ್ಟೆಯಿಂದ ಎಲ್ಲದನ್ನು ನಮಗೆ ಕೊಟ್ಟಿದ್ದಾರೆ. ಆದರೆ ನಿಮ್ಮ ಕಲಬುರಗಿಯನ್ನು ಆಳ್ವಿಕೆಯನ್ನು ಮಾಡಿದಂತ ನಿಮ್ಮ ಸುಲ್ತಾನ್ರು, ನವಾಬ್ರು, ಅವ್ರು ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಸರ್? ಯಾವ್ದಾದ್ರು ಗುಂಬಾಸ್ಗಳು ಕಟ್ಟಿರೋದು ಬಿಟ್ರೆ ಏನು ಕೊಡುಗೆ ಕೊಟ್ಟಿಲ್ಲ. ಅದ್ರ ನಂತರ ಬಂದಿದ್ದ ನವಾಬ ಸುಲ್ತಾನ್ರು ಯಾರು ಅಂತಂದ್ರೆ ನಿಮ್ಮ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅದರ ನಂತರ ನೀವು ಬಂದಿದ್ದೀರಿ, ನಿಮ್ಮ ಕೊಡುಗೆ ಏನಿದೆ ಸರ್ ಅಲ್ಲಿ? ಸರ್, ಆ ಕಲಬುರಗಿ ಸ್ಥಿತಿ ನೋಡ್ರೆ ವಾಸನೆ ಮೂಗಿಡ್ಕೊಂಡು ಓಡಾಡಬೇಕು ಅಂತ ಸ್ಥಿತಿ ತಂದಿಟ್ಟಿದ್ದೀರಿ. ವಿಷಗಾಳಿ ಎಲ್ಲ ಜನ ನೀವಲ್ಲ ಅಭಿವೃದ್ಧಿನ ಮಾಡದಲ್ಲೇ ಆ ಕೊಚ್ಚನೆಲ್ಲ ರೋಡಲ್ಲೇ ಬಿಟ್ಬಿಟ್ಟು ಆ ವಿಷಗಾಳಿಯನ್ನ ನಿಮ್ಮ ಅಭಿವೃದ್ಧಿ ವಿರೋಧಿ ಧೋರಣೆ ನೀತಿಯಿಂದಾಗಿ ಆ ವಿಷಗಾಳಿಯನ್ನ ಜನ ಕುಡಿತಾ ಇದ್ದಾರೆ. ಅದ್ರ ಬಗ್ಗೆ ಮಾತಾಡಿ ಸರ್. ಬರೀ ನಾನು ಹಿಂದೆನೂ ಹೇಳಿದ್ದೀನಿ, ಔಟ್ ಆಫ್ ಸಿಲೆಬಸ್ ಮಾತಾಡೋದು. ಆ ಹಿಂಗ್ ಏನು ಕೆಲಸ ಇಲ್ಲ. ಬೆಳಗ್ಗೆ ಎದ್ದು ಕೂಡಲೇ ಕಾಗೆಗಳು ಬಂದು ಮರದಲ್ಲಿ ಕಾ ಅಂತವಲ್ಲ, ಹಂಗೆ ಈ ಪ್ರಿಯಾಂಕಾ ಖರ್ಗೆ ಆ ಸಂತೋಷ್ ಲಾಡ್ ಇಬ್ರು ದಿನ ಕಾ ಅಂದಿದ್ರೆ ಅವ್ರಿಗೆ ದಿನನೇ ಮುಗಿಯಲ್ಲ, ಅವ್ರದ್ದು ಅಂತ ಪೂರ್ಣ ಆಗಲ್ಲ ಅವರಿಗೆ. ಅವ್ರ ಸಬ್ಜೆಕ್ಟ್ ಬಿಟ್ಟು ಎಲ್ಲ ಬಗ್ಗೆ ಮಾತಾಡ್ತಾರೆ. ಮೈಸೂರಿಂದ ಕೇನ್ಸ್ ಟೆಕ್ನಾಲಜಿ ಅವರು ಇಲ್ಲಿ ಸೆಮಿ ಕಂಡಕ್ಟರ್ ಯೂನಿಟ್ ಮಾಡಬೇಕಿತ್ತು, ಯಾಕೆ ಓಡೋದ್ರು? ಅವ್ರದ್ರ ಏನು ವಸೂಲಿಗೆ ಹೋಗಿದ್ದೀರಾ ನೀವು? ಅದ್ರ ಬಗ್ಗೆ ಹೇಳ್ರಿ. ಸಬ್ಜೆಕ್ಟೇ ಬಿಡ್ತೀರಿ. ಇವತ್ತು RDPR ಮಿನಿಸ್ಟರ್ ನೀವೇ ಇದ್ದೀರಿ. ಅಲ್ಲಿ ಹೋಗಿ ಶಾಲೆ ಮಕ್ಕಳನ್ನ ತಗೊಂಡ್ಬಂದು ಫೋಟೋ ತೆಗೆಸ್ಕೊಂಡ್ಬಿಟ್ಟು ಅವರಿಗೂ ಅವ್ರದ್ದು ಇಷ್ಟು ಜನ ಕೆಲಸಗಾರರ ಲೆಕ್ಕ ಪಟ್ಟಿ ಬರ್ಕೊಂಡು ದುಡ್ಡು ಹೊಡಿತಾ ಇದ್ದೀರಲ್ಲ, ಅದ್ರ ಬಗ್ಗೆ ಮಾತಾಡಿ. ಇದು ಆನ್ಲೈನ್ ಗೇಮ್ ನ ಬಂದ್ ಮಾಡಿರೋ ವಿಚಾರದಲ್ಲಿ ನಮಗೆ ರಾಜ್ಯಕ್ಕೆ ಆದಾಯ ನಷ್ಟ ಆಯ್ತು, ಇದು ಆದಾಯ ನಷ್ಟ ಆಗುವಂತಹ ಸ್ಥಿತಿ ಅನ್ನುವಂತ ಮಾತಾಡಿ ಆನ್ಲೈನ್ ಗೇಮ್ ಬಂದ್ ಮಾಡಬೇಕು. ಯಾರ ಮಕ್ಕಳ ಹಾಳಾದ್ರೆ ಏನಾಗ್ರಿ? ಖರ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅವ್ರ ಮಗಂಗೆ PUC ಓದಿದ್ರು ಪರವಾಗಿಲ್ಲ, ಸಾವಿರಾರು ಕೋಟಿ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಕಂಡವ್ರ ಮಕ್ಕಳ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಇಲ್ಲಿ ಯಾರು ಆಟೋ ಓಡಿಸೋರ್ ಮಕ್ಳು ಇರ್ಬೋದು, ಕೂಲಿ ಕಾರ್ಮಿಕರು ಮಕ್ಳು ಇರ್ಬೋದು, ಅವರೆಲ್ಲ ಮೊಬೈಲಲ್ಲಿ ಆ ಗೇಮ್ಗಳು ಹಾಕೊಂಡ್ಬಿಟ್ಟು ಪ್ರತಿನಿತ್ಯ ಎಷ್ಟು ಸಾಲ ಮಾಡ್ಕೊಳ್ತಾ ಇದ್ದಾರೆ. ಯಾವ್ಯಾವ್ದು ಇವತ್ತು ಸಾಲ ಕೊಡುವಂತ ಆಪ್ಗಳು ಬಂದಿದ್ದಾವೆ, ಮನೆ ಹತ್ರ ಬಂದು ಇವತ್ತು ವಸೂಲಿಗೆ ಬರ್ತಾ ಇದ್ದಾರೆ. ಇವತ್ತು ಮೀಟರ್ ಬಡ್ಡಿಯವ್ರ ಕಾಟ ಹೋಗ್ಬಿಟ್ಟು ಇವತ್ತು ಆನ್ಲೈನ್ ಸಾಲ ಕೊಡೋರ್ ಕಾಟ ಜಾಸ್ತಿ ಆಗಿದೆ. ಆ ಸಾಲ ತಗೊಳ್ತಾರೆ, ಮನೆಯಲ್ಲಿ ಅಪ್ಪ ಅಮ್ಮಗೂ ಗೊತ್ತಿರಲ್ಲ. ಈ ಮಕ್ಕಳು ಸಾಲ ಮಾಡಿಕೊಂಡು ಗೇಮ್ಗಳು ಆಡ್ತಾರೆ. ಇದ್ರ ಜೊತೆಗೆ ಆನ್ಲೈನ್ ಒಳಗಡೆ ಈ ಒಂದು ಏನು ಡ್ರೀಮ್ 11 ಅಂತ ಇಂಡಿಯನ್ ಕ್ರಿಕೆಟ್ ಟೀಮನ್ನ ಸ್ಪಾನ್ಸರ್ ಮಾಡ್ತಾ ಇದಾರಲ್ಲ, ಅವ್ರು ಎಲ್ಲದನ್ನು ಕೂಡ ಕ್ರಿಕೆಟ್ ಆಡೋದು ಪ್ರತಿಯೊಂದನ್ನು ಬ್ಯಾನ್ ಮಾಡಬೇಕು. ಈ ಪ್ರಿಯಾಂಕಾ ಖರ್ಗೆ ಏನಾಗಬೇಕಾಗಿದೆ? ಕಂಡೋರ್ ಮಕ್ಕಳು ಹಾಳಾದ್ರೆ ಏನಾಗಬೇಕಾಗಿದೆ? ಸುಮ್ಮನೆ ಬಾಯಲ್ಲಿ ದಲಿತ ಅಂತ ಹೇಳಿ ಇವರು ಸದಾಶಿವನಗರದಲ್ಲಿ ಒಳ್ಳೆ ಐಷಾರಾಮಿ ಜೀವನ ನಡೆಸ್ಕೊಂಡಿರ್ತಾರೆ. ಕಂಡೋರ್ ಮಕ್ಕಳು ಹಾಳಾದ್ರೂ ಪರವಾಗಿಲ್ಲ, ಸರ್ಕಾರಕ್ಕೆ ಆದಾಯ ಬೇಕು. ಇಲ್ಲಿ ಲಿಕ್ಕರ್ದು ತೆರಿಗೆ ಎಷ್ಟಕ್ಕೆ ಅವ್ರದ್ದು ಟಾರ್ಗೆಟ್ ಇಷ್ಟಿದ್ದಾರೆ? 38,000 ಕೋಟಿ ರೂಪಾಯಿ ಇಟ್ಟಿದ್ದಾರೆ. ಎಲ್ಲರ ಪಾಪದವ್ರು ಹೋಗಿ ಆ ಲಿಕ್ಕರ್ನ ಬರೀ ಸ್ಪಿರಿಟ್ ಇರುವಂತ ಲಿಕ್ಕರ್ ಕುಡಿದು ಪಲ್ಟಿ ಹೊಡ್ಕೊಂಡು ರಸ್ತೆ ಬದಿಯಲ್ಲಿ ಬಿದ್ದಿರ್ತಾರೆ. ಸರ್ಕಾರಕ್ಕೇನು ಆದಾಯ ಬೇಕು. ಆಯ್ತು, ಇನ್ನೂ ಉಂಟಲ್ಲ ವೇಶ್ಯಾವಾಟಿಕೆಯನ್ನು ಲೀಗಲೈಸ್ ಮಾಡ್ಬಿಡಿ, ಅದರಿಂದಲೂ ಬರಲಿ ದುಡ್ಡು. ಏನ್ ಮಾತಾಡ್ತೀರಿ ಪ್ರಿಯಾಂಕಾ ಖರ್ಗೆ?